ಈಗ ಪರಿಶೀಲನೆ ಅವಶ್ಯಕತೆ ಇತ್ತಾ? ಇವ್ರಿಗೇನಾಗ್ತದೆ, ಇವಾಗ ಏನಾಗಿದೆ, ಆಧಾರ್ ಕಾರ್ಡಲ್ಲಿ ಎಲ್ಲ ಅವ್ರ ವಿಳಾಸ ಇರ್ತದೆ, ಅವ್ರ ಫೋನ್ ನಂಬರ್ ಇರ್ತದೆ ಮತ್ತು ಅವ್ರ ಫೋಟೋ ಸಮೇತ ಇರ್ತದೆ ಆಧಾರ್ ಕಾರ್ಡಲ್ಲಿ. ಮತ್ತೆ ಪರಿಶೀಲನೆ ಏಕು, ಇನ್ನು ಕೆಲವು ಏನೋ ಮಾಹಿತಿ ಕೊಡಿ ಅಂತಕ್ಕಂಥದ್ದು, ಇದೆಲ್ಲ ಯಾಕೆ? ಸುಮ್ಮನೆ ಇದನ್ನು ಒಂದೊಂದು ತಿಂಗಳದು ಹಣವನ್ನು ಇವರು ಅದನ್ನು ಕೊಡಲಿಕ್ಕಾಗ್ದಲೇ ಅದನ್ನು ಸರಿಪಡಿಸ್ತೀವಿ ಅಂತಕ್ಕಂಥ ಹೆಸರಿನಲ್ಲಿ ಅದನ್ನೆಲ್ಲ ಇದನ್ನು ಮಾಡಲಿಕ್ಕೆ ಇವರು ಮಾಡ್ತಾಯಿದ್ದಾರಲ್ಲ. ಹೌದು, ಕೊಡಬೇಕು. ಇವತ್ತು ಅದನ್ನು ಸದನದಲ್ಲಿ ಕೇಳ್ತೇವೆ, ಸದನದಲ್ಲಿ ಅದನ್ನು ಬೆಳಕು ಚೆಲ್ಲಿ ಖಂಡಿತ ಯಾವುದು ಕೂಡ ಯಾವುದೇ ತಿಂಗಳದಾಗಲಿ ಅದನ್ನು ಕೊಡಲಿಕ್ಕೆ ನಾವು ಒತ್ತಾಯವನ್ನು ಮಾಡ್ತೇವೆ. ಇಲ್ಲ, ನಮ್ಮ ಪಕ್ಷ ನಾವು ಒಂದು ಸಂಘಟನೆಗೆ ಇವಾಗ ತೊಡಕೊಂಡಿದ್ದೇವೆ. ಇವತ್ತು ಕೂಡ 3 ತಾಲೂಕನ್ನ ಕರೆದಿದ್ದಾರೆ, ಕೊರಟಗೆರೆ, ತಿಪಟೂರು, ಇವೆಲ್ಲ. ಇವತ್ತು ನಮ್ಮ ಅಲಯನ್ಸಲ್ಲಿ, ನಮ್ಮ ಹೊಂದಾಣಿಕೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಗೆ ಏನಾದರೂ ಕೂಡ ಇವತ್ತು ಸ್ಥಾನ ಸಿಕ್ಕಿದ್ರೆ ಅವ್ರ ಪರವಾಗಿ ಬಿ ಜೆ ಪಿಯವ್ರು ಮಾಡಬೇಕು. ಬಿ ಜೆ ಪಿ ಯಾರು ಅಭ್ಯರ್ಥಿಗೆ ನಮ್ಮಲ್ಲಿ ಅಲ್ಲಿ ಆ ಕ್ಷೇತ್ರದಲ್ಲಿ ಟಿಕೆಟ್ ಲಭ್ಯ ಆದರೆ ನಮ್ಮವ್ರು ಅವ್ರಿಗೆ ಸಪೋರ್ಟ್ ಮಾಡಬೇಕು. ಆ ನಿಟ್ಟಿನಲ್ಲಿ ನಾವು ಇವತ್ತು ಸಂಘಟನೆಗೆ ನಾವು ಚಾಲನೆಯನ್ನು ಕೊಟ್ಟಿದ್ದೇವೆ. ಈಗ ಯಾವುದೂ ಇಲ್ಲ, ನಮ್ಮ ಪಾಡಿಗೆ ಕಾರ್ಯಕರ್ತರನ್ನ ನಾವು ಸಂಘಟನೆ ಮಾಡ್ಕೊಂಡು ಹೊರಟಿದ್ದೇವೆ. ಇವತ್ತು ಇನ್ನೂ ಕೂಡ ಅಭ್ಯರ್ಥಿ ಬಗ್ಗೆ ಯಾರೂ ಕೂಡ ಅಲ್ಲಿ ಚರ್ಚೆಯನ್ನು ಪ್ರಾರಂಭ ಮಾಡಿಲ್ಲ. ನಮ್ಮಲ್ಲಿ ಉತ್ತಮ ರೀತಿಯಲ್ಲಿ ಎಲ್ಲ ಭಾಗದಲ್ಲೂ ಇರ್ತಕ್ಕಂಥ ಎಲ್ಲ ಬೂತ್ನಲ್ಲೂ ಕೂಡ ನಾವು ನಮ್ಮ ಕಾರ್ಯಕರ್ತರು ಸದೃಢವಾಗಿ ಪಕ್ಷವನ್ನು ಇನ್ನೂ ಇಲ್ಲ, ಆ ಒಂದು ಚರ್ಚೆ ಯಾವತ್ತೂ ಕೂಡ ಇನ್ನೂ ಚರ್ಚೆ ಆಗಿಲ್ಲ ನಮ್ಮ ಪಕ್ಷದ ವೇದಿಕೆಯಲ್ಲಿ. ಖರ್ಗೆ ಅವರು ದಿನ ಬೆಳಗಾದೆ ಆರೋಗ್ಯ ಬಗ್ಗೆ ಮಾತಾಡ್ತಾರೆ, ಆ ಒಂದು ವಿಚಾರಗಳು ಇದೆ. ಸೊ ಇದನ್ನು ಮೈತ್ರಿ ಕೂಟವಾಗಿ ನಾವು ಸದನದಲ್ಲೂ ನೋಡಿದ್ದೇವೆ. ಸದನದಲ್ಲೂ ಒಂದು ಕಡೆ ಏನಾಗಿದೆ, ಈಗ ವಿರೋಧ ಪಕ್ಷ ಚಾಟಿ ಬೀಸ್ತಕ್ಕಂಥದ್ದು ಸಹಜ. ಯಾವುದೇ ವಿಚಾರ ಬರಲಿ ವಿರೋಧ ಪಕ್ಷ ಅದನ್ನು ಬೆಳಕಿಗೆ ತರ್ತಕ್ಕಂಥದ್ದು ಸಹಜ. ಆದರೆ ಇವರು ಅದನ್ನು ಡಿಫೆಂಡ್ ಮಾಡ್ಕೊಳ್ಳೋದು ಯಾವ ಥರ ಮಾಡ್ತಾರೆ, ಕೇಂದ್ರನೋ ಮತ್ತು ಇನ್ಯಾವುದೋ ರಾಜ್ಯನೋ ಬಿ ಜೆ ಪಿ ಇರ್ತಕ್ಕಂಥ ರಾಜ್ಯನೋ ಅದನ್ನು ಮುಂದೆ ಇಟ್ಕೊಂಡು ಇವ್ರು ಮಾಡಿರ್ತಕ್ಕಂಥ ಲೋಪನ ಮುಚ್ಚಾಕೊಳ್ಳೋವಂಥ ಕೆಲಸ ಪ್ರತಿ ಸದನದಲ್ಲೂ ನಡೀತಾ ಇರ್ತಕ್ಕಂಥದ್ದು. ಅದು ಪ್ರಿಯಾಂಕಾ ಖರ್ಗೆ ಅವರಿಂದನೇ ನಡೀತಾ ಇರ್ತಕ್ಕಂಥದ್ದು ನಾವು ಗಮನಿಸಿದ್ದೇವೆ. ಆದ್ದರಿಂದ ಅದನ್ನು ಬಿಟ್ಟು ನಮ್ಮ ರಾಜ್ಯದ ಬಗ್ಗೆ ಏನಿದೆ, ನಾವಿರ್ತಕ್ಕಂಥ ಅಲ್ಲಿ ಲೋಪದೋಷಗಳನ್ನ ಸರಿಪಡಿಸ್ಕೊಳ್ಳೋದು ಹೇಗೆ, ಅದ್ರ ಬಗ್ಗೆ ಇವರು ಚಾಟಿ ಬೀಸಬೇಕೆ ವಿನಃ ಖಂಡಿತ ಬೇರೆದನ್ನು ಹೇಳಿ ಇವ್ರದನ್ನು ಸಮರ್ಥನೆ ಮಾಡ್ಕೊಳ್ಳೋದು ಸರಿಯಲ್ಲ. ಆ ಒಂದು ಅವ್ರ ಅನುಕೂಲ ಅಲ್ಲ, ಅದನ್ನು ಡೈವರ್ಟ್ ಮಾಡೋ ಉದ್ದೇಶ ಅಷ್ಟೇ. ಅದನ್ನು ಬೇರೆ ಕಡೆ ಡೈವರ್ಟ್ ಮಾಡೋ ಉದ್ದೇಶದಿಂದ ಅವರು ಆ ಥರ ಮಾತಾಡ್ತಾರೆ. ಅದಕ್ಕೆ ಯಾರೇ ಸ್ಪೀಕರ್ ಆಗಲಿ ಇವತ್ತು ಸದನವನ್ನು ನಡೆಸ್ಬೇಕಾದ್ರೆ ಅಂಥದಕ್ಕೆಲ್ಲ ಮಾನ್ಯತೆ ಕೊಡಬಾರ್ದು ಅಂತಕ್ಕಂಥದ್ದು ನನ್ನ ಒತ್ತಾಯ. ಜೊತೆಗೆ ಇವತ್ತು ಇಷ್ಟೊತ್ತಿಗಾಗಲೇ ಜುಲೈಯಲ್ಲಿ ಇವತ್ತು ಆ ಸದನನೂ ಕೂಡ ನಡಿಬೇಕಾಗಿತ್ತು. ಯಾಕೋ ಇವರ ಈ ಒಂದು ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನಿಂದ ಅದು ಕೂಡ ಸಾಧ್ಯ ಆಗಿಲ್ವೇನೋ, ಅದನ್ನು ಕೂಡ ಬೇಗ ಮಾಡಿ ಇರ್ತಕ್ಕಂಥ ರಾಜ್ಯದ ಎಲ್ಲ ಜ್ವಲಂತ ಸಮಸ್ಯೆಗಳಿಗೆ ಅಲ್ಲಿ ಚರ್ಚೆ ಮಾಡೋಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತ ನಾನು ಒತ್ತಾಯ ಮಾಡ್ತೇನೆ. ಬಟ್ SIRಗೂ ಇದಕ್ಕೂ ಸಂಬಂಧ ಏನಿಲ್ಲ. ಈಗ ನಾವು ಇಲ್ಲಿ ಸದನದಲ್ಲಿ ಈಗ ನಮ್ಮನ್ನು ಕಾಯ್ಕೊಂಡು ಮುಂಗಾರೆ ಆಗಲಿ ಹವಾಮಾನ ನಮ್ಮನ್ನು ಕೂತ್ಕೊಳ್ಳಲ್ಲಮ್ಮ. ನಮಗೆ ಇವತ್ತು ಯಾವ್ಯಾವ ಕಾಲಕ್ಕೆ ಏನೇನಾಗಬೇಕು ಎಲ್ಲದೂ ಕೂಡ ಅದು ಸರಿಯಾದ ವೇಳೆಗೆ ನಡೆದರೆ ಖಂಡಿತ ಒಂದು ಸಮೃದ್ಧಿಯಾಗಿ ಸುಭಿಕ್ಷವಾಗಿರಲಿಕ್ಕೆ ರಾಜ್ಯ ಸಾಧ್ಯ. ಅದನ್ನು ಬಿಟ್ಟು ಯಾವುದೋ ಒಂದು ಕಾರಣ ಹೇಳ್ಕೊಂಡು SIR ಮಾಡೋ ಪ್ರಕ್ರಿಯೆ ಮಾಡ್ತಕ್ಕಂಥವ್ರು ಕೆಳ ಹಂತದ ಅಧಿಕಾರಿಗಳು ಅವ್ರು ಮಾಡ್ಕೋತಾರೆ. ಇಲ್ಲಿ ಶಾಸಕರಾಗಲಿ ಮಂತ್ರಿಗಳಾಗಲಿ ಅದನ್ನು ಮಾಡಬೇಕಾಗಿರ್ತಕ್ಕಂಥದ್ದು ಇಲ್ಲಿ IAS ಅಧಿಕಾರಿಗಳು ಎಲ್ಲರೂ ಕೂಡ ಅಲ್ಲಿ ಇಲಾಖೆ ಅಧಿಕಾರಿಗಳು ಕೂತ್ಕೊಂಡು ರಾಜ್ಯದ ಸಮಸ್ಯೆಗಳಿಗೆ ಬೆಳಕು ಚೆಲ್ಲುವಂಥ ಕೆಲಸ ಆಗಬೇಕು. ಅದನ್ನು ಇವರು ಕಾಲಕ್ಕೆ ಮಾಡಲಿ ಅಂತ ನಾನು ಒತ್ತಾಯ ಮಾಡ್ತೀನಿ. ಈಗ ಏನಾಗ್ತದೆ, ಗಡಿ ಭಾಗಗಳ ಒಂದು ಸಮಸ್ಯೆಗಳು ನಮ್ಮಲ್ಲಿ ಮಹಾರಾಷ್ಟ್ರ ಒಂದು ಕಡೆ, ಈ ಕಡೆ ತಮಿಳುನಾಡು ಮೇಕೆದಾಟಿನ ವಿಚಾರ ಇರ್ಬೋದು, ಇವೆಲ್ಲ ಕೂಡ ಇದೆ. ಇವತ್ತು ಮೇಕೆದಾಟನ್ನ ನಾವು ತಂದೆ ತರ್ತೀವಿ ಅಂತ ಇದೇ DK ಶಿವಕುಮಾರ್ ಅವರು ಅಲ್ಲೋಗಿ ಕೂತ್ಕೊಂಡು ಪೂಜೆ ಮಾಡಿದಂಥದ್ದು ಇದೆಲ್ಲದನ್ನು ಕೂಡ ನಾವು ನೋಡಿದ್ದೇವೆ. ಎಲ್ಲದೂ ಕೂಡ ರಾಜ್ಯದ ಜನತೆ ಅದ್ರ ಬಗ್ಗೆ ಸೂಕ್ಷ್ಮವಾಗಿ ಇವತ್ತು ಅದನ್ನು ಅಂಥ ಯೋಜನೆಗಳನ್ನ ಇವರು ಸರಿಯಾದ ರೀತಿಯಲ್ಲಿ ಕೇಂದ್ರದ ಜೊತೆ ಚರ್ಚೆ ಮಾಡಿ ಎರಡೂ ರಾಜ್ಯಗಳು ಕೂತ್ಕೊಂಡು ಒಪ್ಪಂದ ಮಾಡಿಕೊಂಡು ಅದನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ಇವರು ಸರ್ಕಾರ ಇದ್ರೂ ಕೂಡ 3 ವರ್ಷದಿಂದ ಅದ್ರ ಕಡೆ ಗಮನ ಹರಿಸಿಲ್ಲ.
ಇವೆಲ್ಲ ಕೂಡ ಪರಿಹರಿಸ್ತಕ್ಕಂಥ ಕೆಲಸ ಆಗಬೇಕು, ಶಾಶ್ವತವಾದಂಥ ಒಂದು ಪರಿಹಾರಗಳು ಸಿಗಬೇಕು. ಆ ನಿಟ್ಟಿನಲ್ಲಿ ಇವರು ವಿಫಲವಾಗಿದ್ದಾರೆ. ಇವತ್ತು ಮಹಾರಾಷ್ಟ್ರದ ಗಡಿನಲ್ಲೂ ಕೂಡ ಸಾಕಷ್ಟು ಸಮಸ್ಯೆಗಳು ಈ ಥರ ಇರ್ತಕ್ಕಂಥದ್ದು. ನಮ್ಮ ಬೆಳಗಾವಿನಲ್ಲಿ ಈಗ ಸ್ವಲ್ಪ ಸುಧಾರಿಸಿದೆ. ಬೆಳಗಾವಿನಲ್ಲಿ ಮೊದಲು ನೋಡ್ತಾ ಇದ್ವಿ MSSನವರು ಇಬ್ಬರು ಶಾಸಕರು ಇರ್ತಾಯಿದ್ರು. ಇವತ್ತು ಒಬ್ಬರು ಕೂಡ ಬರೋಕ್ಕಾಗಿಲ್ಲ. ಯಾಕೆ? ಎಲ್ಲ ಕಡೆ ಕನ್ನಡ ಪರ ಹೋರಾಟಗಳು ಇವತ್ತು ರಾಜ್ಯದಲ್ಲಿ ಒಳ್ಳೆ ರೀತಿಯಲ್ಲಿ ಇವತ್ತು ಕೆಲಸ ಮಾಡ್ತಾ ಇರೋದ್ರಿಂದ ಖಂಡಿತ ಬೆಳಗಾಂ ಇರ್ಬೋದು, ಆ ಭಾಗದಲ್ಲೆಲ್ಲ ನಮ್ಮ ರಾಜ್ಯದ ಉಳಿವಿಗಾಗಿ ಸಾಕಷ್ಟು ಪರಿಶ್ರಮ ನಡೀತಾ ಇದೆ. ಇವತ್ತು ಅಲ್ಲಿರ್ತಕ್ಕಂಥದ್ದನ್ನ ಇವತ್ತು ಮುಖ್ಯಮಂತ್ರಿಗಳು ಇವತ್ತು ಯಾವುದೇ ಸರ್ಕಾರ ಇರಲಿ, ಕೇಂದ್ರ ಇರಲಿ, ರಾಜ್ಯ ಇರಲಿ, ಕೂತ್ಕೊಂಡು ನಮ್ಮ ರಾಜ್ಯದ ಹಿತಾಸಕ್ತಿ ಬಗ್ಗೆ ಇವರು ಅದ್ರ ಬಗ್ಗೆ ಒತ್ತಾಯ ಮಾಡ್ತಕ್ಕಂಥ ಕೆಲಸ ಮಾಡಿದ್ರೆ ಖಂಡಿತ ಇವತ್ತು ಎರಡು ರಾಜ್ಯದವ್ರನ್ನ ಕೂರಿಸ್ಕೊಂಡು ಕೇಂದ್ರದವರು ಇದನ್ನು ಪರಿಹರಿಸಲಿಕ್ಕೆ ಅವ್ರು ಮುಂದಾಗ್ತಾರೆ. ಇದನ್ನು ಇವರು ಇಲ್ಲಿ ಬೆಳಕು ಚೆಲ್ಲೋಂಥ ಕೆಲಸ ಮೊದಲು ಪ್ರಾರಂಭ ಮಾಡಬೇಕು ನಮ್ಮ ರಾಜ್ಯದವರು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಮೇಕೆದಾಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮಿಳುನಾಡಿಗೆ ಕದ್ದು ಮುಚ್ಚಿ ಸರ್ಕಾರ ಓಲೈಕೆಗೋಸ್ಕರ ನೀರನ್ನು ಹರಿಸ್ತಾ ಇದೆ ಅಂತ ರೈತರು ಒಂದಷ್ಟು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅದಿದೆ, ನೀವು ನೋಡ್ತೀರಿ ಯಾವಾಗಾರಾಗಲಿ ಇವತ್ತು ನಮ್ಮದು ಕಾವೇರಿ ಬೇಸಿನ್ನಲ್ಲಿ ನೀರು ಬಿಡೋವಂಥ ಸಂದರ್ಭದಲ್ಲಿ ಪ್ರತಿ ಸಲನೂ ಕೂಡ ಅಲ್ಲಿ ಸಮಸ್ಯೆಗಳು ಬರ್ತಕ್ಕಂಥದ್ದು, ಇವರು ಕದ್ದು ಮುಚ್ಚಿ ನೀರು ಬಿಡ್ತಕ್ಕಂಥದ್ದು, ಅಲ್ಲಿ ಓಲೈಸ್ತಕ್ಕಂಥ ರಾಜಕೀಯ. ಇವತ್ತು ಅಲ್ಲಿ ಕಾಂಗ್ರೆಸ್ ಬೆಂಬಲಿತ ಮುಖ್ಯಮಂತ್ರಿಗಳೇ ಇರೋದ್ರಿಂದ ಇವರು ವರಿಷ್ಠರ ಜೊತೆ ಕೂತ್ಕೊಂಡು ಅದನ್ನು ಸರಿದೂಗಿಸ್ತಕ್ಕಂಥ ಕೆಲಸ ಮಾಡ್ಬೋದಿತ್ತಲ್ವೇ? ಯಾಕೆ ಮಾಡ್ತಾಯಿಲ್ಲ? ಇದಕ್ಕೆ ಯಾಕೆ ಇವರು ಗಮನ ಹರಿಸ್ತಾ ಇಲ್ಲ ಮುಖ್ಯಮಂತ್ರಿಗಳು? ಏನಾದ್ರು ಸಮಸ್ಯೆ ಬಂದಾಗ ದೇವೇಗೌಡರು ಮಧ್ಯೆ ಬರಬೇಕಾಗ್ತದೆ. ಇವ್ರಿಗೆ ನೀರಿಂದು ಏನಾದ್ರು ಜ್ವಲಂತ ಸಮಸ್ಯೆ ಬಂದಾಗ ದೇವೇಗೌಡರು ಮೊರೆ ಹೋಗ್ತಕ್ಕಂಥದ್ದು. ದೇವೇಗೌಡರು ಅವ್ರಿಗಿರ್ತಕ್ಕಂಥ ಒಂದು ಎಲ್ಲ ರಾಜ್ಯದ ಮೂಲೆಯಲ್ಲಿರ್ತಕ್ಕಂಥ ನೀರಿನ ಸಮಸ್ಯೆ ಬಗ್ಗೆ, ರೈತರ ಬಗ್ಗೆ ಇರ್ತಕ್ಕಂಥ ಕಾಳಜಿನೇ ಬೇರೆ. ಆ ನಿಟ್ಟಿನಲ್ಲಿ ಇವತ್ತು ದೇವೇಗೌಡರು ಹಿಂದೆ ನಾವು ಅಪ್ಪರ್ ಭದ್ರಾ ಯೋಜನೆದು ಅದನ್ನು ಅನುಷ್ಠಾನಕ್ಕೆ ತರಬೇಕಾದ್ರೆ ಅವ್ರು ಮುಖ್ಯಮಂತ್ರಿಗಳಾದಾಗ ಪ್ರಧಾನಮಂತ್ರಿಗಳಾದಾಗ 10,000 ಕೋಟಿನ ರಿಲೀಸ್ ಮಾಡಿ ಅಲ್ಲಿರ್ತಕ್ಕಂಥ ಇದನ್ನು ಏನು ರಿಜಿಸ್ಟರ್ ಆಫೀಸ್ಗಳ್ನ ಮುಚ್ಚಿಸಿದ್ರು. ಯಾಕೆ ಮುಚ್ಚಿಸಿದ್ರು? ಆಂಧ್ರದವ್ರು ಬಂದು ಎಲ್ಲರೂ ಕೂಡ ಅಲ್ಲಿ ಜಮೀನುಗಳನ್ನ ಇವರವೆಲ್ಲ ಕೂಡ ಖರೀದಿ ಮಾಡ್ಕೊಂಬಿಟ್ರೆ ನಮ್ಮ ಜನಕ್ಕೆ ನೀರು ಬಿಟ್ಟು ಕೂಡ ಉಪಯೋಗ ಏನು? ಅಲ್ಲಿ ಜನ ಅವರ ಭೂಮಿನ ಅವ್ರು ಉಳಿಸ್ಕೊಂಡು ಅವರೆಲ್ಲರೂ ಕೂಡ ಬದುಕನ್ನು ಕಟ್ಕೊಳ್ಳಿ ಅಂತಕ್ಕಂಥ ದೃಷ್ಟಿಯಿಂದ ಸಬ್ ರಿಜಿಸ್ಟರ್ ಆಫೀಸ್ಗಳನ್ನ ಬ್ಯಾನ್ ಮಾಡಿದ್ರು. ಇಂಥ ಎಲ್ಲ ಉದಾಹರಣೆಗಳು ಸಾಕಷ್ಟಿದೆ. ಆ ಥರ ಶಾಶ್ವತವಾದ ಪರಿಹಾರ ನಮ್ಮ ಜನ ನೆಮ್ಮದಿಯಾಗಿ ಬದುಕಲಿಕ್ಕೆ ಅವ್ರಿಗೆ ಏನು ಬೇಕು, ಇವತ್ತು ರೈತರನ್ನ ಒಕ್ಕಲೆಬ್ಬರಿಸ್ದಂಗೆ ರೈತರಿಗೆ ಬೇಕಾದಂಥ ನೀರು ಮತ್ತು ವಿದ್ಯುತ್ ಶಕ್ತಿ ಇದೆರಡನ್ನೂ ಕೂಡ ಪೂರ್ಣವಾಗಿ ಇವತ್ತು ಪೂರೈಸ್ತಕ್ಕಂಥ ಕೆಲಸ ಸರ್ಕಾರ ಮಾಡಲಿ. ಜೊತೆಗೆ ಇವರು KEBನಲ್ಲಿ ಕರೆಂಟ್ನ ಖಾಸಗೀಕರಣ ಮಾಡಲಿಕ್ಕೆ ಹೊರಟಿದ್ದಾರೆ. ಇದು ಸರಿನಾ? ಯಾರ್ದೋ ಕೈ ಬೊಂಬೆ ಆಗಬೇಕಾ ಸರ್ಕಾರಗಳು? ಖಾಸಗಿಯವ್ರಿಗೆ ಎಲ್ಲದನ್ನು ಕೂಡ ಕೊಟ್ಟು ನೀವೇನು ಮಾಡ್ತೀರಿ? ಇವತ್ತು ಅದು ಯಾವುದು ಕೂಡ ಖಾಸಗೀಕರಣ ಆಗಬಾರ್ದು. ಅದನ್ನು ಇವತ್ತು ಸರ್ಕಾರದ ಮುಖಾಂತರನೇ ಈ ಒಂದು ಇಂಧನ ಇಲಾಖೆ ಎಲ್ಲ ಕೂಡ ಕೆಲಸವನ್ನು ಮಾಡಬೇಕು ಅಂತಕ್ಕಂಥದ್ದನ್ನ ನಾನು ಒತ್ತಾಯ ಹೇಳಲಿಕ್ಕೆ ಬಯಸ್ತೇನೆ. ಈಗ ಅಡ್ಡ ಮತದಾನ ಮಾಡಿದ ಶಾಸಕರ ವಿರುದ್ಧ ಕ್ರಮ ಏನಾಯ್ತು ಸರ್? ಕಾರ್ಯಕರ್ತರಿಗೆ ಏನು ಸಂದೇಶ ಕೊಟ್ಟಿದ್ದೀರಾ ಸರ್? ಈಗ ನಮ್ಮಲ್ಲಿ ಎರಡೂ ಪಕ್ಷದಲ್ಲೂ ಕೂಡ ಅಡ್ಡ ಮತದಾನ ಆಗಿರ್ತಕ್ಕಂಥದ್ದು ನಾವು ಒಂದು ಸ್ವಲ್ಪ ಒಂದು ಚಿಂತನೆಯಲ್ಲೇ ಕೂಡ ಇದ್ದೇವೆ. ಅದರಲ್ಲಿ ಮುಚ್ಚುಮರೆ ಏನಿಲ್ಲ. ಅದ್ರ ಬಗ್ಗೆ ಯಾರು ಮಾಡಿದ್ದಾರೆ ಅಂತಕ್ಕಂಥ ಅನುಮಾನಗಳು ಇನ್ನೂ ಕೂಡ ನಡೀತಾ ಇದೆ. ಅಡ್ಡ ಮತದಾನ ಮಾಡಿ ಎಲ್ಲರೂ ನಮ್ಮಲ್ಲಿ 17 ಜನ GT ದೇವೇಗೌಡರನ್ನ ಬಿಡಿ, ಅವರು ನೇರವಾಗಿ ನಮ್ಮ ಜೊತೆ ಬರೆದಿಲ್ಲ, ಗುರುತಿಸ್ಕೊಳ್ಳಿಲ್ಲ. ಆ ಸಂದರ್ಭದಲ್ಲಿ ನಮ್ಮಲ್ಲಿ ಅದು ಮುಗಿದ ತಕ್ಷಣ ಸಂಜೆನೇ ನಾವು ಒಂದು ಸಭೆ ಕರೆದ್ರೆ 17 ಜನನೂ ಬಂದು ಕೂತಾಗ ನಾವು ಯಾರ ಮೇಲೆ ಅನುಮಾನ ಪಡಬೇಕು? ಈ ಥರ ಒಂದು ಜಿಜ್ಞಾಸೆ ನಮಗೂ ಆಯಿತು. ಬಟ್ ಅದು ಒಂದಲ್ಲ ಒಂದು ದಿವಸ ಈಚೆ ಬರ್ತದೆ, ಬೆಳಕಿಗೆ ಬರ್ತದೆ. ಹೌದು, ಇಲ್ಲ ಅಂತ ಹೇಳ್ತಾ ಇಲ್ಲ, ಆಗಿದೆ. ಕಂಡಿಡಿಯೋಕ್ಕೆ ಗೊತ್ತಾಗ್ತದೆ ಒಂದು ಸ್ವಲ್ಪ ದಿವಸ. ಕಳ್ಳರು ಇದೆಲ್ಲ ಮುಚ್ಚಿಡ್ಲಿಕ್ಕೆ ಸಾಧ್ಯ ಇಲ್ಲ, ಕಳ್ಳತನ ಇದೆಲ್ಲನೂ ಕೂಡ ಮುಚ್ಚಿಡ್ಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಕೆಲವೇ ದಿನಗಳಲ್ಲಿ ಅದು ಬೆಳಕಿಗೆ ಬರ್ತದೆ. ಬಂದಂಥ ಸಂದರ್ಭದಲ್ಲಿ ಅಂಥವ್ರನ್ನ ಯಾವ ರೀತಿ ಪಕ್ಷದಲ್ಲಿ ನಾವು ಅವ್ರಿಗೆ ಒಂದು ಇದನ್ನು ಏನು ನಾವು ಕ್ರಮವನ್ನು ತಗೋಬೇಕು, ಖಂಡಿತ ಅದನ್ನು ತಗೊಳ್ಳೋಂಥ ಕೆಲಸ. ನಮ್ಮಲ್ಲಿ ನಮ್ಮ ವರಿಷ್ಠರಿಗೆ ಬಿಟ್ವಿ ಅವತ್ತೆಲ್ಲದನ್ನು ಕೂಡ. ನೀವು ಅದನ್ನು ಗಮನಿಸಿ ಅದ್ರ ಬಗ್ಗೆ ನೀವು ಕ್ರಮವನ್ನು ತಗೊಳ್ಳಿ ಅಂತಕ್ಕಂಥದ್ದು ನಮ್ಮ ವರಿಷ್ಠರಾದಂಥ ಸನ್ಮಾನ್ಯ ಕುಮಾರಸ್ವಾಮಿ ಸಾಹೇಬರಿಗೆ ಬಿಟ್ಟಿದ್ದೇವೆ. ಆದ್ದರಿಂದ ಅವರು ಅದನ್ನು ಯಾರು ಮಾಡಿರ್ತಾರೆ ಅವ್ರಿಗೆ ಗೊತ್ತಿರ್ತದೆ ಅನುಮಾನ ಅದು ಯಾರದ ಬಗ್ಗೆ ಇದೆ ಅಂತ. ಬಟ್ ಅದನ್ನು ಸೂಕ್ತ ಸಮಯದಲ್ಲಿ ಅವರು ಅದಕ್ಕೆ ಪರಿಹಾರ ತಗೊಂಡು ಪಕ್ಷದಲ್ಲಿ ಈ ಥರ ಚಟುವಟಿಕೆ ಆಗದ ರೀತಿಯಲ್ಲಿ ಅವ್ರು ನೋಡ್ಕೋತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.